ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸವಿತಾ. ನನಗೀಗ 15 ವರ್ಷ. ನಮ್ಮನೆಯಲ್ಲಿ ನಮ್ಮದು ಪುಟ್ಟ ಕುಟುಂಬ. ನಾನು, ಅಪ್ಪ, ಅಮ್ಮ ಮತ್ತು ಅಣ್ಣ ಮಾತ್ರ ಇದ್ದೇವೆ. ನಮ್ಮದು 18 ಎಕರೆ ತೋಟದಲ್ಲಿ ಅಡಿಕೆ ಮರ ನೆಟ್ಟಿದ್ದೀವಿ. ಅಡಿಕೆ ಚೆನ್ನಾಗಿ ಫಲ ಕೊಡ್ತಿದೆ. ಅದಕ್ಕಾಗಿ ಅದನ್ನು ಅಪ್ಪ ಅಣ್ಣ ನೋಡ್ಕೊಳ್ತಾರೆ. ಅಣ್ಣ PUC ಮುಗಿಸಿ ಮುಂದೆ ಓದಕ್ಕೆ ಹೋಗಲಿಲ್ಲ. ನಾನೀಗ 9ನೇ ತರಗತಿ ಓದ್ತಿದ್ದೇನೆ. ನಮ್ಮನೆ ತೋಟದಲ್ಲಿರೋದ್ರಿಂದ ತೋಟದಿಂದ ಸ್ಕೂಲಿಗೆ 2 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ನಮ್ಮ ಪಕ್ಕದ ತೋಟ ನನ್ನ ಫ್ರೆಂಡ್ ಸುಮಾ ಅವರದು. ಅವಳು ಕೂಡ ನನ್ನ ಹಾಗೆ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕೋಳು. ಅವರ ಅಣ್ಣ ನಮ್ಮಣ್ಣನ ಕ್ಲಾಸ್ಮೇಟ್. ಅವರಿಬ್ಬರು ಕಾಲೇಜ್ ಬಿಟ್ಟು ಸುಮಾರು ವರ್ಷದಿಂದ ತೋಟದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಸುಮಾ ಇಬ್ರು ದಿನಾಲೂ ಜೊತೆಯಲ್ಲಿ ಸ್ಕೂಲಿಗೆ ಹೋಗಿ ಬರ್ತೇವೆ. ನಾವು ಎಷ್ಟು ಕ್ಲೋಸ್ ಅಂದರೆ ಅದು ಎಂಥದ್ದೇ ವಿಷಯ ಇದ್ರೂ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತೀವಿ. ಇನ್ನೊಮ್ಮೆ ಮನೆಯಲ್ಲಿ ಎಲ್ಲರೂ ಊಟ ಮಾಡುವಾಗ ಅಮ್ಮ ಅಣ್ಣನ ಮದುವೆ ಮಾಡಬೇಕು, ನನಗಾಗಲೇ ವಯಸ್ಸಾಯಿತು, ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇವಳೋ ಬರೀ ಸ್ಕೂಲಿಗೆ ಹೋಗಿ ಬರೋದೇ ಆಗುತ್ತೆ, ನನಗೇನು ಸಹಾಯ ಮಾಡೋಲ್ಲ ಅಂತ ದಿನಾಲೂ ಅಪ್ಪನ ಹತ್ರ ಗೊಣುಕ್ತಿದ್ರು. ಅಣ್ಣನಿಗೂ ಈಗ 27 ವರ್ಷ. ಹೊಲ ಮನೆ ಕೆಲಸ ಮಾಡಿ ಒಳ್ಳೆ ಮೈಕಟ್ಟು ಹೊಂದಿದ್ದಾನೆ. ಅವನು ದಿನ ಕೆಲಸ ಮುಗಿಸಿಕೊಂಡು ಫ್ರೆಂಡ್ಸ್ ಜೊತೆಗೆ ಹೋದರೆ ಮನೆಗೆ ಬರೋದು ರಾತ್ರಿ 11 ಗಂಟೆ ಆಗುತ್ತಿತ್ತು. ಅದರಲ್ಲೂ ಇತ್ತೀಚೆಗೆ ಅಣ್ಣ ಕುಡಿಯೋದು ಬೇರೆ ಕಲ್ತಿದ್ದ. ಇವನನ್ನ ಹೀಗೆ ಬಿಟ್ರೆ ಇನ್ನೂ ಹಾಳಾಗಿ ಹೋಗ್ತಾನೆ ಅಂತ ಅಪ್ಪ ಅಮ್ಮ ಅವನಿಗೆ ಒಂದು ಮೂಗುದಾರ ಹಾಕಬೇಕು ಅಂತ ನಿರ್ಧರಿಸಿ ಹೆಣ್ಣು ಹುಡುಕಕ್ಕೆ ಬ್ರೋಕರಿಗೆ ಹೇಳಿದ್ರು. 1 ತಿಂಗಳ ನಂತರ ಒಂದು ಸಂಬಂಧ ಬಂತು. ಅವರು ತುಂಬಾ ಬಡವರು. ನನ್ನ ಅತ್ತಿಗೆಯ ಹೆಸರು ನೇತ್ರ. ನೋಡಲು ಸುಂದರ ಮತ್ತು ಮನಮೋಹಕ ಮೈಕಟ್ಟು ಹೊಂದಿದ್ರು. ಹೊಳೆಯುವ ಕಣ್ಣು, ಗುಲಾಬಿಯಂತಹ ತುಟಿಗಳು, 5 ಅಡಿ 2 ಇಂಚು ಎತ್ತರ, ಅಗಲ ಎದೆ, ಚಿಕ್ಕ ಸೊಂಟ, ಹೇಳೋಕೆ ಪದಗಳೇ ಸಾಲವು ಅವರ ಅಂದ ಹೊಗಳೋಕೆ. ಅವರು ನಡೆಯುವಾಗ ದಾಳಿಂಬೆ ಹಣ್ಣುಗಳು ಕುಣಿಯುತ್ತಿದ್ದವು. ನೋಡಿದ ತಕ್ಷಣ ಅಣ್ಣ ಅವಳ ಮೈ ಮಾಟ ನೋಡಿ ಅವಳಿಗೆ ಮನಸೋತ. ಅತ್ತಿಗೆ BA ಮುಗಿಸಿ B.Ed ಮಾಡಿದ್ದಾರೆ. ಎಲ್ಲರಿಗೂ ಒಪ್ಪಿಗೆಯಾಗಿ ಮದುವೆ ಕೂಡ ಆಯಿತು. ಅತ್ತಿಗೆ 1 ತಿಂಗಳಲ್ಲಿ ನಮ್ಮ ಮನೆಯ ವಾತಾವರಣಕ್ಕೆ ಒಗ್ಗಿಕೊಂಡ್ರು. ಅಮ್ಮನಿಗೆ ಕೆಲಸದ ಹೊರೆ ಕಡಿಮೆ ಮಾಡುವುದಲ್ಲದೆ ನಂಗೂ ಸಹ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ. ಅಡುಗೆಯಂತೂ ಬಹಳ ಚೆನ್ನಾಗಿ ಮಾಡುತ್ತಾರೆ. ಅತ್ತಿಗೆ ಬಂದ ಮೇಲೆ ಅಣ್ಣ ರಾತ್ರಿ ತಡವಾಗಿ ಬರೋದು ಕಡಿಮೆ ಮಾಡಿದ. ಆದರೂ ಸಹ ಆಗಾಗ ಕುಡಿದು ಬಂದಾಗ ರೂಮಲ್ಲಿ ಅವರಿಬ್ಬರ ಮಧ್ಯೆ ಜಗಳ ಆಗುತ್ತಿತ್ತು. ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಗ್ತಿದ್ರು. ಅಪ್ಪ ಅಮ್ಮ ಅಣ್ಣನನ್ನೇ ಬೈತಿದ್ರು. ಅತ್ತಿಗೆ ಸೀರೆ ಉಟ್ಟು ಮನೆ ತುಂಬ ಓಡಾಡ್ತಿದ್ರೆ ಏನೋ ಒಂದು ಖುಷಿ. ಹೀಗೆ ಎಲ್ಲವೂ ಸುಗಮವಾಗಿ ಸಾಗುತ್ತಿದ್ದಾಗ ಅಪ್ಪ ಅಮ್ಮ ಮತ್ತು ಪಕ್ಕದ ತೋಟದ ಸುಮಾ ಅಪ್ಪ ಅಮ್ಮ 1 ತಿಂಗಳು ದೇವಸ್ಥಾನಗಳಿಗೆ ಟೂರ್ ಹೋದ್ರು. ನಾನು ಸುಮಾ ಒಮ್ಮೆ ಸ್ಕೂಲಿಗೆ ಹೋಗುವಾಗ ಸುಮಾ ನನಗೆ ಏನೋ ಹೇಳಲು ಚಡಪಡಿಸುತ್ತಿದ್ದಳು. ನಾನು ಹೇಳು ಪರವಾಗಿಲ್ಲ ಅಂದೆ. ಅದಕ್ಕೆ ಅವಳು, ನೀನ್ ನನ್ನ ತಪ್ಪು ತಿಳಿಬೇಡ, ನಾನಿವತ್ತು ಮನೆಯಲ್ಲಿ ಏನೋ ನೋಡ್ದೆ ಅಂತ ನಾಚಿನಿರಾದ್ಲು. ನಾನು, ಏನು ಬೇಗ ಹೇಳು, ನನಗೆ ಎಕ್ಸೈಟ್ಮೆಂಟ್ ತಡೆಯಲಾಗ್ತಿಲ್ಲ ಅಂದೆ. ಆಗ ಸುಮಾ ಹೇಳಿದ್ಲು, ಅವರ ಅಣ್ಣ ಅತ್ತಿಗೆ ರಾತ್ರಿ ರೂಮ್ನಲ್ಲಿ ಮಂಚ ಮುರಿದು ಹೋಗುವ ಹಾಗೆ ಶಾಟ್ ಹೊಡೆಯುತ್ತಾ ಯುದ್ಧ ಮಾಡುತ್ತಿದ್ರು. ನಮ್ಮ ಅಣ್ಣನ ಆಯುಧದ ಹೊಡೆತಕ್ಕೆ ಅತ್ತಿಗೆ ಹೇಗೆಲ್ಲ ನರಳುತ್ತಿದ್ದಳು ಅಂತ ಸಂಪೂರ್ಣವಾಗಿ ವಿವರಿಸಿ ಹೇಳಿದಳು. ಮತ್ತೆ ಹೇಗೆ ಯುದ್ಧ ಮಾಡುವಾಗ ಆಯುಧಗಳ ಘರ್ಷಣೆ ಹೇಗೆ ಮಾಡುತ್ತಿದ್ದವು, ಅವರ ಅತ್ತಿಗೆಯ ನರಳಾಟ, ಚಿರಾಟ ಮತ್ತು ಅಣ್ಣನ ಆಯುಧದಿಂದ ಬಂದ ತುಪ್ಪ ರೂಮಿನ ತುಂಬ ಹೇಗೆ ಘಮಘಮಿಸುತ್ತಾ ಇತ್ತು ಅಂತ ನೀಟಾಗಿ ವಿವರಿಸಿ ಹೇಳಿದಳು. ಅದನ್ನ ಕೇಳಿ ನನಗೆ ಒಮ್ಮೆಲೆ ಮೈ ಕೂದೆಲ್ಲ ಜುಮ್ ಅಂದವು. ಆಗ ನಾನು ಅವಳ ಎದುರುಗಡೆನೆ, ಚೀಚಿ, ಎಂತ ನಾಚಿಕೆಗೆಟ್ಟ ಜನ, ಹೀಗೆಲ್ಲ ಮಾಡ್ತಾರಲ್ಲ, ಎಂತ ಜನ ಅಂತ ಅವರ ಅಣ್ಣ ಅತ್ತಿಗೆನ ಬೈದೆ. ಅದಕ್ಕೆ ಅವಳು ಕೋಪದಿಂದ, ನಿಮ್ಮಣ್ಣ ಅತ್ತಿಗೆ ಏನು ಸಾಚನಾ, ಅವರು ಅಷ್ಟೇ ಅಂದ್ಲು. ನಾನು, ನಮ್ಮತ್ತಿಗೆನ ಏನು ನಿಮ್ಮತ್ತಿಗೆ ತರ ಅಂದ್ಕೊಂಡಿದ್ಯಾ, ನಮ್ಮತ್ತಿಗೆ ಅಂಥವರಲ್ಲ ಅಂತ ಅವಳಿಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ಆ ಮಾತಿಗೆ ಅವಳು, ಓಹೋ ಬಿಡಮ್ಮ ಬಿಡು, ನಿಮ್ಮತ್ತಿಗೆ ಏನು ಮೇಲಿಂದ ಇಳಿದು ಬಂದಿಲ್ಲ, ಇವಾಗ ಬೇಕಾದ್ರೆ ನೋಡೋಗು, ನಿಮ್ಮಣ್ಣಂಗೆ ಯುದ್ಧ ಮಾಡಕ್ಕೆ ಅವನ ಕತ್ತಿಗೆ ಅವಳ ಕರಿಗುರಾಣಿ ಎತ್ತಿ ಎತ್ತಿ ಕೊಡ್ತಿರ್ತಾಳೆ ಅಂತ ನನ್ನ ಹತ್ರ ಜಗಳಕ್ಕಿಳಿದ್ಲು. ನಾನು ತುಂಬಾ ಕೋಪದಿಂದ ನಾನು ಅವಳ ಮೇಲೆ ಜಗಳಕ್ಕೆ ಇಳಿದೆ. ಹೀಗೆ ಮಾತಿಗೆ ಮಾತು ಬೆಳೆದು ಜಗಳ ತರಕಕ್ಕೆ ಏರುತ್ತಿರುವಷ್ಟರಲ್ಲಿ ಸ್ಕೂಲ್ ಹತ್ರ ಹೋದ್ವು. ನಾವು ಇಬ್ರು ಮೊದಲು ಒಂದೇ ಬೆಂಚ್ ಮೇಲೆ ಕೂತಿರ್ತಿದ್ವಿ. ಇವತ್ತು ಬೇರೆ ಬೇರೆ ಬೆಂಚ್ ಚೇಂಜ್ ಮಾಡ್ಕೊಂಡ್ವಿ. ಸ್ಕೂಲ್ನಲ್ಲಿ ಅದೇ ಚಿಂತೆ, ಹೇಗ್ ಮಾಡ್ತಾರೆ, ನಮ್ಮ ಅಣ್ಣ ಅತ್ತಿಗೆ ನಾನು ನೋಡಿರುವ ಹಾಗೆ ಯಾವತ್ತೂ ನಡ್ಕೊಂಡಿಲ್ವಲ್ಲ, ಒಂದ್ ವೇಳೆ ಅವಳು ಹೇಳಿದ್ದು ನಿಜ ಇದ್ರೂ ಇರಬಹುದಾ ಅಂತ ಬರೀ ಅದರ ಬಗ್ಗೆ ಯೋಚನೆ ಮಾಡ್ತಾ ಪಾಠ ಏನೂ ಕೇಳಲಿಲ್ಲ. ಸಂಜೆ ಬೇಗ ಮನೆಗೆ ಹೋದೆ. ನಾನು ಮನೆಗೆ ಹೋಗುವಷ್ಟರಲ್ಲಿ ಅತ್ತಿಗೆ ನನಗೆ ತಿನ್ನಲು ಚೌಚೌ ಮಾಡಿದ್ರು. ಅಣ್ಣ ಎಲ್ಲೋ ಹೊರಗಡೆ ಹೋಗಿದ್ದ. ನಾನು ಮನೆಗೆ ಹೋದ ತಕ್ಷಣ ಅತ್ತಿಗೆ, ಹೋಗು ಮುಖ ತೊಳ್ಕೊಂಡು ಚೌಚೌ ಮಾಡಿಟ್ಟಿದ್ದೀನಿ, ಹಾಕೊಂಡ್ ತಿನ್ನು ಅಂದ್ರು. ನಾನು ಮುಖ ತೊಳೆದು ಚೌಚೌ ತಿನ್ನುತ್ತಾ ಅತ್ತಿಗೆ ಹೊರಗಡೆ ಮುಸಿರೆ ತಿಕ್ತಾ ಇದ್ರು. ನನ್ನ ಮನಸ್ಸು ತಡೆಯಲಾರದೆ, ಅತ್ತಿಗೆ, ನಾನು ಸ್ಕೂಲಿಗೆ ಹೋದಾಗ ನೀವು ಅಣ್ಣ ಏನ್ ಮಾಡ್ತೀರಾ ಅಂತ ಕೇಳ್ದೆ. ಆಗ ಅತ್ತಿಗೆ ನಗುತ್ತಾ, ಇನ್ನೇನ್ ಮಾಡ್ತಾರೆ,
ಕಸ ಮುಸ್ರೆ ಮನೆ ಕೆಲ್ಸ ಇರ್ತವಲ್ಲ, ನಿಮ್ಮಣ್ಣ ತೋಟದ ಕೆಲ್ಸ ಅಂತ ಹೋಗ್ತಾನೆ ಅಂತ ನಗುತ್ತಾ ಹೇಳಿದ್ರು. ಆಮೇಲೆ ಯಾಕೆ ಇವತ್ ಹೀಗ್ ಕೇಳ್ತಿದೀಯಾ ಅಂದ್ರು. ನಾನು ಕೇಳ್ಬಾರ್ದ ಅತ್ತಿಗೆ ಅಂದೆ. ಅದಕ್ಕೆ ಅವರು, ಕೇಳಮ್ಮ ಕೇಳು, ನಿಮ್ಮಣ್ಣ ನೀನು ಹೇಳಿದ ಹಾಗೆ ಮಾಡಕ್ಕೆ ತಾನೆ ನೀವು ನನ್ನ ಮದ್ವೆ ಮಾಡ್ಕೊಂಡ್ ಬಂದಿರೋದು ಅನ್ನುತ್ತಾ ಮುಗುಳ್ನಕ್ರು. ಆಮೇಲೆ ನಿನ್ ಸ್ಕೂಲಲ್ಲಿ ಏನ್ ಪಾಠ ಮಾಡಿದ್ರು ಇವತ್ತು ಅಂದ್ರು. ನಾನು ತಡವರಿಸುತ್ತಾ ಇದ್ದುದನ್ನ ನೋಡಿ, ಯಾಕೆ ಇವತ್ತು ಸರಿಯಾಗಿ ಪಾಠ ಕೇಳಿದ್ಯೋ ಇಲ್ವಾ, ಇತ್ತೀಚೆಗೆ ನಿನ್ನ ಮನಸ್ಸು ದೇಹ ಒಂದೇ ಕಡೆ ಇರೋಲ್ಲ, ಏನು ಯೋಚನೆ ಮಾಡ್ತಿರ್ತೀಯಾ ಅಂತ ಚೆನ್ನಾಗಿ ಕ್ಲಾಸ್ ತಗೊಂಡ್ರು. ಇರು ನಿಮ್ಮಣ್ಣ ಬರ್ಲಿ ಹೇಳ್ತೀನಿ, ಯಾಕೋ ಇತ್ತೀಚೆಗೆ ಪಾಠದ ಕಡೆ ಗಮನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀಯಾ ಅಂತ ಹೇಳಿ, ಹೋಗು ಯಾವ ಪಾಠ ಮಾಡಿದ್ರೂ ಓದ್ಕೋ, ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನ್ ಹೇಳ್ಕೊಡ್ತೀನಿ ಅಂತ ನನ್ನ ಕಳಿಸಿದ್ರು. ಅತ್ತಿಗೆ ಕಸ ಉಸಿರೆ ಎಲ್ಲ ಬೆಳಗಿ ಅಣ್ಣನಿಗೆ ಕಾಲ್ ಮಾಡಿ ಅಡಿಗೆ ಏನ್ ಮಾಡ್ಲಿ ಅಂತ ಕೇಳ್ತಿದ್ರು. ಅಷ್ಟರಲ್ಲಿ ನನ್ನ ಕೂಗಿ ಅಡಿಗೆ ಮನೆಗೆ ಬಾ ಅಂದ್ರು. ನಾನು ಬುಕ್ ತಗೊಂಡು ಹೋದೆ. ಅಡಿಗೆ ಮಾಡುತ್ತಾ ನನ್ಗೆ ಪಾಠ ಅರ್ಥ ಆಗುವ ಹಾಗೆ ಹೇಳಿದ್ರು. ಅತ್ತಿಗೆ BEd ಮಾಡಿರೋದ್ರಿಂದ ನನ್ಗೆ ದಿನ ಹೀಗೆ ಟ್ಯೂಷನ್ ಮಾಡ್ತಾರೆ, ನನ್ಗೆ ಹೇಳಿಕೊಡುತ್ತೇನೆ ಅನ್ನುತ್ತಾ ಅಡಿಗೆ ಮಾಡಿ ಮುಗಿಸಿಬಿಟ್ರು. ಅಣ್ಣನಿಗೆ ಫೋನ್ ಮಾಡಿ ಅಡಿಗೆ ಆಗಿದೆ, ಬಿಸಿ ಇದ್ದಾಗ್ಲೇ ಊಟ ಮಾಡು ಬಾ ಅನ್ನುತ್ತಿದ್ರು. ಅಣ್ಣನೂ ಬಂದ. ಮೂವರು ಊಟಕ್ಕೆ ಕೂತ್ಕೊಂಡ್ವಿ. ಅತ್ತಿಗೆ ನಮ್ಮಿಬ್ರಿಗೆ ಊಟ ಬಡಿಸಿ ಅವರು ಊಟ ಮಾಡಿದ್ರು. ಊಟ ಮಾಡುವಾಗ ಅವರಿಬ್ಬರನ್ನು ನೋಡ್ತಾ ಇದ್ದೆ. ನನಗೆ ಆತರ ಏನೂ ಅನ್ಸ್ಲಿಲ್ಲ. ಅತ್ತಿಗೆ ಮನೆಯಲ್ಲಿ ಎಣ್ಣೆ ಬೇಳೆ ಸೋಪು ಇನ್ನಿತರ ಸಾಮಾನ್ ಖಾಲಿ ಆಗಿದಾವೆ, ನಾಳೆ ತಗೊಂಡ್ ಬಾ ಅಂತ ಅಣ್ಣನಿಗೆ ಹೇಳ್ತಿದ್ರು. ಅಣ್ಣ ಅಂತ ಊಟ ಮಾಡ್ತಿದ್ರು. ಇಲ್ಲಿಗೆ ಈ ಸಂಚಿಕೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಅಣ್ಣನ ಕತ್ತಿಯಿಂದ ಅತ್ತಿಗೆಯ ಕರಿ ಗುರಾಣಿ ಹೇಗೆಲ್ಲ ಛಿದ್ರ ಆಗುತ್ತಿತ್ತು ಅಂತ ಹೇಳ್ತೀನಿ. ಅದನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.